ಸರ್ ದಿಸ್ ವೆಹಿಕಲ್ ಬಂದು ಅಪೆ ವೆಹಿಕಲ್ಸ್ ನಮ್ಮಲ್ಲಿ ಚಿರಾಗ್ ಫೈನಾನ್ಸಲ್ಲಿ ಸೀಸ್ಡ್ ವೆಹಿಕಲ್ ಅಂದರೆ ರಿಪೋ ವೆಹಿಕಲ್. ಇದು ಬಂದು ಕಸ್ಟಮರ್ ಕೊಟೇಶನ್ ಕೊಡಲಿ 50,000 to 70,000 ಆ ರೇಂಜಲ್ಲಿ ಕೊಟೇಶನ್ ಬಂದರೆ 2 ಗಾಡಿನೂ ಕೊಡ್ತೀನಿ ಸರ್. ಹೌದಾ ಸರ್? ಕಸ್ಟಮರ್ ಕೊಟ್ಟರೆ RC ಕಾರ್ಡ್ ಸಿಗುತ್ತೆ, NOC ಸಿಗುತ್ತೆ, 2930 ಸಿಗುತ್ತೆ. ಅವರು ಇನ್ನು ಮಿಕ್ಕಿದ ಕೆಲಸ ಅವ್ರು ಮಾಡಿಸ್ಕೋಬೇಕು ಸರ್. ನೀವೇನೋ ಇಲ್ಲ, ಗಾಡಿ ಬಂದು ನೋಡಿದ್ರೆ ಓಕೆ, ಕಸ್ಟಮರ್ ಕೊಡ್ತೀನಿ. ಓಕೆ, ಫೈನ್. ಇದು ನೋಡಿ ನಿಮ್ಗೆ ಒಂದು ಜಾಕ್ ಪಾಟ್ ಅಂತ ಹೇಳ್ಬೋದು. ತುಂಬ ಕಡಿಮೆ ಪ್ರೈಸಸ್ ಸರ್ ಕೊಡ್ತಾ ಇದ್ದಾರೆ. ನೀವು ಆಫೀಸ್ ಬರಬೇಕು, ಇದು ಕೊಟೇಶನ್ ಕೊಡಬೇಕು ಅಷ್ಟೇ. ಮಾಡಲಿ ಸರ್, ಫೈನಲ್ ಗಾಡಿನ ಫಿಸಿಕಲಿ ಅವ್ರು ಚೆಕ್ ಮಾಡಲಿ. ಚೆಕ್ ಮಾಡಿ ಸ್ಟಾರ್ಟ್ ಮಾಡ್ತಿದ್ರೆ ಸ್ಟಾರ್ಟ್ ಮಾಡಿಸ್ಕೊಡ್ತೀನಿ. ಯಾಕಂದ್ರೆ ಬ್ಯಾಂಕಲ್ಲಿ ತಗೊಂಡ್ರೆ ಗಾಡಿ ಸ್ಟಾರ್ಟ್ ಮಾಡಕ್ ಕೊಡಲ್ಲ. ಆಯ್ತು. ನಾನು ನಿಮಗೆ ಕಸ್ಟಮರ್ ಸ್ಟಾರ್ಟ್ ಮಾಡಕ್ ಕೊಡ್ತೀನಿ. ನೀವು ನೋಡಿ ಎಲ್ಲ ಚೆಕ್ಅಪ್ ಮಾಡಿ ಒಂದು ಕೊಟೇಶನ್ ಕೊಡಿ. ಆಯ್ತು. ಇಲ್ಲಿ ಬ್ರಾಂಚ್ ಮ್ಯಾನೇಜರ್ ಕಲೆಕ್ಷನ್ ಮ್ಯಾನೇಜರ್ಗೆ ಅವ್ರು ಕೊಟೇಶನ್ ಕೊಟ್ಟಾಗ ಅವರು ಅಪ್ರೂವಲ್ ತಗೊಂಡು ಇಮಿಡಿಯೇಟ್ ಕೊಡ್ತಾರೆ. ಓಕೆ, ರೈಟ್. ಸೊ ನಿಮ್ಗೆ ಅರ್ಥ ಆಯ್ತಲ್ಲ, ನಿಮಗೆ ಗಾಡಿ ಬಂದು ನೀವು ಫಿಸಿಕಲಾಗಿ ಓಡಿಸಿ ನೋಡ್ಬೋದು ಅಂತ ಹೇಳ್ತಾರೆ. ಟೆಸ್ಟ್ ಡ್ರೈವೇ ಕೊಡ್ತಾರೆ, ಒಳಗಡೆ ಓಡಿಸಿ ನೋಡಿ, ಗಾಡಿ ಎಲ್ಲ ನೋಡಿ, ಅಪಿಯರೆನ್ಸ್ ಎಲ್ಲ ಹೆಂಗುತ್ತೆ, ಎಲ್ಲ ರನ್ನಿಂಗ್ ಕಂಡೀಷನ್ ಟಾಪ್ ಕ್ಲಾಸ್ ಇದೆ. ಅದೇ ಸರ್ ಗ್ಯಾರಂಟಿ ಹೇಳ್ತಾರೆ. ಗಾಡಿ ಬಂದು ನೀವು ಟೆಸ್ಟ್ ಡ್ರೈವ್ ತೊಗೊಳ್ಬೋದು ಅಂತ. ಆಮೇಲೆ ನೀವು ಆಫೀಸಲ್ಲಿ ಕೂತ್ಕೊಂಡು ಕೊಟೇಶನ್ ಕೊಡಿ, ಇಮಿಡಿಯೇಟ್ ಪಾಸ್ ಆಗಿ ಇಮಿಡಿಯೇಟ್ ಗಾಡಿ ನಿಮ್ಮ ಕೈಯಲ್ಲಿ ಕೊಟ್ಬಿಡ್ತಾರೆ.